ಹಲೋ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ನಮ್ಮ ಚಾನಲ್ ಯಾವ್ದು ಹೇಳ್ರಿ, ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಾವು ಇವತ್ತು 9ನೇ ತರಗತಿಯ 15ನೆಯ ಒಂದು ಪಾಠ ಆಗಿರುವಂಥದ್ದು ಯಾವುದು, ವೀರಾಂಗನ ಚೆನ್ನಮ್ಮ ಪಾಠ ಬಗ್ಗೆ ಅಧ್ಯಯನ ಮಾಡೋಣ. ವೀರಾಂಗನ ಚೆನ್ನಮ್ಮ ಈ ಒಂದು ಪಾಠದ ಆಶಯ ಏನಾಗಿರಬಹುದು ಬನ್ನಿ ನೋಡೋಣ. छात्र कर्नाटक की वीर महिला ಚೆನ್ನಮ್ಮ की देशभक्ति का परिचय प्राप्त करते हैं. ಈ ಒಂದು ಪಾಠ ಮುಖಾಂತರ ಛಾತ್ರ ಅಂದ್ರೇನು, ವಿದ್ಯಾರ್ಥಿಗಳು. ಛಾತ್ರದ ಅನ್ಯಲಿಂಗ ರೂಪ ಏನಾಗ್ತೈತಿ, ಛಾತ್ರ. ಕರ್ನಾಟಕದ ವೀರ ಮಹಿಳೆ ಆಗಿರುವಂಥದ್ದು ಯಾರು, ಚೆನ್ನಮ್ಮದ ದೇಶಭಕ್ತಿಯ ಒಂದು ಪರಿಚಯವನ್ನು ನೋಡಬಹುದು. अंग्रेज़ों की अनेक कोशिशों के बाद भी ಕಿತ್ತೂರು ಕೋ ಚೆನ್ನಮ್ಮ ನೆ ಬಚಾಯ. ನೋಡ್ರಿ, ಅಂಗ್ರೇಜ್ ಅಂದರೆ ಯಾರ, ಬ್ರಿಟಿಷರದ ಒಂದು ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾರೆ ಕಿತ್ತೂರ ಮೇಲೆ ತನ್ನ ಒಂದು ಆಡಳಿತವನ್ನು ಮಾಡ್ಬೇಕಂತ ಬಹಳಷ್ಟು ಪ್ರಯಾಸವನ್ನು ಮಾಡ್ತಾರೋ. ಆದರೂ ಸಹಿತ ಚೆನ್ನಮ್ಮ ಕಿತ್ತೂರನ್ನು ಏನು ಮಾಡ್ತಾರೋ, ಬಚಾಯ ಉಡ್ಸ್ಕೋತಾರೋ. लेकिन ಚೆನ್ನಮ್ಮ के बंदी बन जाने के कारण ಕಿತ್ತೂರು अंग्रेज़ों के वश में गया. ಆದರೆ ಚೆನ್ನಮ್ಮ ಅವರಿಗೆ ಏನಪ್ಪ, ಬಂದಿ ಅಂದರೆ ಜೇಲ್ ಒಳಗೆ ಹಾಕಿದ ನಂತರ ಕಿತ್ತೂರು ಬ್ರಿಟಿಷ್ ಅವ್ರ ಕೈಯಾಗ ಹೋಯಿತು. ಚೆನ್ನಮ್ಮ ಜೈಸಿ ವೀರ महिला के कारण ಕರ್ನಾಟಕ गर्व का अनुभव करता है. ನೋಡ್ರಿ, ಚೆನ್ನಮ್ಮ ಅಂತ ಒಂದು ವೀರ ಮಹಿಳೆಯ ಒಂದು ಕಾರಣ ಕರ್ನಾಟಕ ಒಂದು ಗೌರವದ ಅನುಭವವನ್ನು ಇದೆ. ಅಂದರೆ ಕರ್ನಾಟಕಿಗೆ ಒಂದು ಗೌರವ ಒಂದು ಅನುಭವ ಸಿಕ್ಕಿದೆ ಯಾರಿಂದಪ್ಪ, ನಮ್ಮ ಯಾರು ವೀರ ಮಹಿಳೆ ಆಗಿರುವಂಥದ್ದು ಚೆನ್ನಮ್ಮ ಅವರು ಕಾರಣ ಆಯ್ತಾ. ಅಂಥ ಒಂದು ವೀರ ಮಹಿಳೆಯವರ ಬಗ್ಗೆ ನಾವು ಇವಾಗ ಅಧ್ಯಯನ ಮಾಡೋಣ. 18वीं शताब्दी में सत्तातु लूप अंग्रेज़ों को नाकों ने चबाने वाली सर्वप्रथम ಭಾರತೀಯ ವೀರಾಂಗನ್ ಚೆನ್ನಮ್ಮ ಥಿ. ನೋಡ್ರಿ, 18ನೇ ಶತಾಬ್ದಿ ಅಂದ್ರೇನ ಶತಮಾನ, 18ನೇ ಒಂದು ಶತಮಾನ ಒಳಗೆ ಸತ್ತಾತು ಲೂಪ್ ಅಂದ್ರೇನ ಅಧಿಕಾರದ ಆಶಯವನ್ನು ಪಡೆದ ಯಾರಿದ್ರು, ಆ ಅಧಿಕಾರ ಆಶೆ ಯಾರಿಗಿತ್ತು, ಬ್ರಿಟಿಷರ್ದವ್ರಿಗಿತ್ತು ಆಯ್ತಾ. ಅಂಥ ಒಂದು ಬ್ರಿಟಿಷ್ ಅವರಿಗೆ ನಾಕೌಂಚನೆ ಚಬಾನೆವಾಲಿ, ಇದು ಮುಹಾವಿರ ಗಾದೆ ಮಾತು. ಹಿಂಗಂದ್ರೆ ಏನಪ್ಪ, ಹೈರಾಣ ಆಶ್ಚರ್ಯಚಕಿತ ಮಾಡಿದ್ದ ಸರ್ವಪ್ರಥಮ ಭಾರತೀಯ ಮಹಿಳೆ ಯಾರಪ್ಪ ಅಂದರೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ. ಅವರಿಗೆ ಏನು ಭಾಳ ಆಡಳಿತವನ್ನು ಮಾಡ್ಬೇಕನ್ನೋದು ಬ್ರಿಟಿಷರ್ದವ್ರಿಗೆ ಏನಿತ್ತು, ಆಶೆಯನ್ನು ಇತ್ತು ಆಯ್ತಾ. ಅವರಿಗೆ ಒಂದು ಹೈರಾಣವನ್ನು ಆಶ್ಚರ್ಯವನ್ನು ಮಾಡಿದ್ದ ಭಾರತದ ಪ್ರಥಮ ಮಹಿಳೆ ಯಾರಂದರೆ ಚೆನ್ನಮ್ಮ ಅವರು. ಚೆನ್ನಮ್ಮ का जन्म काकतीय वंश में सन 1778 में हुआ था. ಚೆನ್ನಮ್ಮ ಅವರು ಜನ್ಮ ಕಾಕತಿ ಅಂದರೆ ಇಲ್ಲೇ ಬೆಳಗಾವಿ ಹತ್ರ ಕಾಕತಿ ಅದಕ್ಕೆ ಊರು ಇದೆಯಲ್ಲ, ಆ ಒಂದು ಕಾಕತೀಯ ವಂಶನಲ್ಲಿ ಇವ್ರದ್ದು ಯಾವಾಗ 1778ರಲ್ಲಿ ಇವ್ರದ್ದು ಜನ್ಮವನ್ನು ಆಯಿತು. ಉನ್ಕೆ ಪಿತಾ ಕಾ ನಾಮ ಧೂಲಪ್ಪ ದೇಸಾಯಿ. ನೋಡ್ರಿ, ಯಾರಪ್ಪ, ಚೆನ್ನಮ್ಮ ಅವರು ತಂದೆಯ ಹೆಸರು ಏನು, ಧೂಲಪ್ಪ ದೇಸಾಯಿ. ಅವ್ರ ಮಾತಾ ಕಾ ನಾಮ್ ಪದ್ಮಾವತಿ ಥ, ಮತ್ತು ತಾಯಿ ಹೆಸರೇನಿದ್ದು ಪದ್ಮಾವತಿ. ಮಾತಾ ಪಿತಾ ಇವೆರಡು ಅನ್ಯಲಿಂಗ ಬರ್ತಾವೆ, ನೆನಪಿಟ್ಕೋರಿ. ಏಕ್ ತೋ ಇಕ್ಲೋತಿ ಫಿರ್ ರೂಪವತಿ ಅವ್ರ ಸ್ವಸ್ಥ. ನೋಡ್ರಿ, ಇವರು ಏನಪ್ಪ, ತಂದೆ ಧೂಲಪ್ಪ ಮತ್ತು ಪದ್ಮಾವತಿದ ಒಬ್ಬಕಿನ ಮಗಳು. ಏಕ್ಲೋತಿ ಅಂದರೆ ಒಬ್ಬರು, ಮತ್ತು ಯಾರೂ ಇರಾಕಿಲ್ಲ, ಇವರು ಒಬ್ಬರ ಮಗಳಾಗಿರ್ತಾಳು. ಫಿರ್ ರೂಪವತಿ ಅವ್ರ ಸ್ವಸ್ಥ, ಮತ್ತು ನೋಡಕ್ಕೂ ಸಹಿತ ರೂಪವತಿ, ಸುಂದರವಾಗಿ ಇತ್ತು ಮತ್ತು ಸ್ವಸ್ಥವಾಗಿ ಇದ್ರು ಅವರು. ಚೆನ್ನಮ್ಮ ಶಬ್ದ ಕಾ ಅರ್ಥ ಹಿ ಹೈ ಸುಂದರ ಮಹಿಳಾ. ಚೆನ್ನಮ್ಮದ ಅರ್ಥನೇ ಏನಪ್ಪ, ಸುಂದರ ಮಹಿಳಾ. ನೋಡ್ರಿ ಎಷ್ಟು ಚಂದ ಅದಾರು, ಹೌದಿಲ್ಲ. ಸುಂದರ ಮಹಿಳಾ ಚೆನ್ನಮ್ಮದ ಅರ್ಥ. ಉನ್ಕಿ ಶಿಕ್ಷಾ ದೀಕ್ಷಾ ರಾಜಕುಲ್ಗೆ ಅನುರೂಪ ಹಿ ಹುಯಿ. ನೋಡ್ರಿ, ಮತ್ತು ಇವ್ರದ್ದು ಶಿಕ್ಷಾ ದೀಕ್ಷಾ ಇದನ್ನೆಲ್ಲ ಏನು ರಾಜಕುಲದ ಅಂದರೆ ಏನಪ್ಪ, ಅಲ್ಲೇ ಒಂದು ರಾಜಕುಲ್ ಅವ್ರ ಮನೆಯೊಳಗೆ ಇವ್ರದ್ದು ಶಿಕ್ಷಣವನ್ನು ಆಯಿತು. ಏನೇನು ಶಿಕ್ಷಣವನ್ನು ಪಡ್ಕೊಂಡ್ರು ಅನ್ನೋದು ನೋಡ್ರಿ. ಘೂಡ್ ಸವಾರಿ
शश शस्त्रास्त्रों का अभ्यास, आखेट आदि युद्ध कलाएं उन्हें अपने वीर पिता से ಪ್ರಾಪ್ತ ಹುಯಿ. ನೋಡ್ರಿ, ಅವರು ತಮ್ಮ ತಂದೆಯಿಂದ ಏನೇನು ಕಲ್ಕೊಂಡ್ರು ಅನ್ನೋದು. ಗೂಡ್ ಸವಾರಿ ಅಂದ್ರೇನ ಕುದುರೆಯ ಸವಾರಿ, ಶಸ್ತ್ರಾಸ್ತ್ರಗಳ ಅಭ್ಯಾಸ ಅಂದ್ರೇನ ಶಸ್ತ್ರಗಳಂದ್ರೇನ ಖಡ್ಗ ಆಗಿರಬಹುದು, ಹೌದಿಲ್ಲ, ಇದನ್ನೆಲ್ಲ ಏನಪ್ಪ ಶಸ್ತ್ರಗಳ ಅಭ್ಯಾಸ. ಮತ್ತು ಆಖೇಟ್ ಅಂದ್ರೇನು, ಭೇಟಿ ಆಟ ಆಡೋದು, ಭೇಟಿ ಮಾಡೋದು, ಇದನ್ನೆಲ್ಲ ಯುದ್ಧ ಕಲೆಗಳನ್ನು ಇವ್ರಿಗೆ ಯಾರಿಂದ ಸಿಕ್ಕಿತು? ಇವರು ತಂದೆ ಆಗಿರುವಂಥದ್ದು ಯಾರ? ದುಲಪ್ಪ ದೇಸಾಯಿನಿಂದ ಇವ್ರಿಗೆ ಶಿಕ್ಷಣವನ್ನು ಸಿಕ್ಕಿತ್ತು. ಯಾರಿಗೆ ಹೇಳ್ರಿ? ಚೆನ್ನಮ್ಮಗೆ. ಕಲಾಕ अन्य वचन रूप कलाएं, ನೆನಪಿಟ್ಕೋರಿ. अपने जंगम गुरु के मार्गदर्शन में उन्होंने उर्दू, मराठी और संस्कृत भाषाओं का अध्ययन किया. ಅಷ್ಟೇ ಅಲ್ಲ, ಇವರು ತಮ್ಮ ಗುರು, ಯಾರ? ಜಂಗಮ ಗುರು ಅವ್ರದ್ದು ಮಾರ್ಗದರ್ಶನ ಮೇಲೆ ಇವರು ಯಾವ್ಯಾವ ಭಾಷೆಯನ್ನು ಕಲಿತ್ರು? ಅವರು ಉರ್ದು, ಮರಾಠಿ ಮತ್ತು ಸಂಸ್ಕೃತ ಭಾಷೆಗಳನ್ನು ಅಧ್ಯಯನ ಅಂದರೆ ಇದನ್ನು ಭಾಷೆಗಳನ್ನು ಕಲಿತ್ರು. ಯಾರ್ದು ಒಂದು ಮಾರ್ಗದರ್ಶನ ಮೇಲೆ? ಜಂಗಮ ಗುರು ಅವ್ರದ್ದು ಮಾರ್ಗದರ್ಶನ ಮೇಲೆ ಇವ್ರು ಏನು ಮಾಡ್ತಾರೋ? ಭಾಷೆಗಳನ್ನು ಅಧ್ಯಯನವನ್ನು ಮಾಡ್ತಾರೆ. ಯಾವ್ಯಾವು? ಉರ್ದು, ಮರಾಠಿ ಮತ್ತು ಸಂಸ್ಕೃತ ಭಾಷೆಯೊಳಗೆ ಇವರು ಅಧ್ಯಯನವನ್ನು ಮಾಡ್ತಾರೋ. ತಂದೆನಿಂದ ಸಿಕ್ಕಿರುವಂಥದ್ದು ಯಾವ್ಯಾವ ಕಲೆಗಳು? ಗೂಡ್ ಸವಾರಿ, ಶಸ್ತ್ರಗಳ ಅಭ್ಯಾಸ ಮತ್ತು ಆಖೇಟ. ಜಂಗಮ ಗುರುವಿನಿಂದ ಏನು ಪಡ್ಕೊಂಡ್ರು ಅವರು? ಉರ್ದು, ಮರಾಠಿ ಮತ್ತು ಸಂಸ್ಕೃತ ಭಾಷೆಯನ್ನು ಕಲಿತರು. ಕಿತ್ತೂರ ಕರ್ನಾಟಕ ರಾಜ್ಯಕ್ಕೆ ಉತ್ತರಿ ಬೆಳಗಾವಿ ಜಿಲ್ಲೆ ಮೇ ಹೈ. ಕಿತ್ತೂರು ಎಲ್ಲಿ ಐತಿ ಹೇಳ್ರಿ? ಲೊಕೇಶನ್ ಥರದ ನಮ್ಮ ಬೆಳಗಾವಿ, ನಮ್ಮ ಜಿಲ್ಲೆ ಆಗಿರುವಂಥದ್ದು ಯಾವುದು? ಬೆಳಗಾವಿದ ಉತ್ತರಿ ವಿಭಾಗದಲ್ಲಿ ಇದೆ. उन दिनों ಕಿತ್ತೂರು ಕರ್ನಾಟಕ ರಾಜ್ಯಕ್ಕೆ ವ್ಯಾಪಾರ का ಪ್ರಸಿದ್ಧ ಕೇಂದ್ರ भी था. ಆ ಒಂದು ದಿನದಾಗ, ಯಾವಾಗ? 18ನೇ ಒಂದು ಶತಮಾನದಾಗ ಕಿತ್ತೂರು ಇದು ಒಂದು ವ್ಯಾಪಾರದ ಪ್ರಸಿದ್ಧ ಕೇಂದ್ರ ಆಗಿತ್ತು. ಆಯ್ತಾ? देश विदेश के व्यापारी वहाँ के बाज़ारों में हीरे जवाहिरातें खरीदने के लिए आया करते थे. ಬರೀ ದೇಶದ ಅಷ್ಟೇ ಅಲ್ಲ, ವಿದೇಶದ ವ್ಯಾಪಾರಿ ಜನ ಅಲ್ಲಿ ಬಂದ ಏನಪ್ಪ? ಬಾಜಾರೊಮ್ಮೆ, ಅಲ್ಲಿಂದ ಒಂದು ಸಂತೆ ಒಳಗೆ ಹೀರೆ ಅಂದರೆ ಏನು? ಮುತ್ತುಗಳು, ಆಮೇಲೆ ಜವಾಹಿರಾತ್ ಬಂಗಾರಗಳು, ಅದನ್ನೇನು ಮಾಡ್ತಾಯಿದ್ರು? ಖರೀದಿಯನ್ನು ಮಾಡ್ತಾಯಿದ್ರು. ಅಂದರೆ ನೀವು ವಿಚಾರ ಮಾಡಬಹುದು ಎಷ್ಟು ಪ್ರಸಿದ್ಧ ವ್ಯಾಪಾರದ ಕೇಂದ್ರ ಆಗಿತ್ತು. ಯಾವುದು? ಕಿತ್ತೂರು. ಆಯ್ತಾ? ಖರೀದನ ಇದು ವಿರುದ್ಧಾರ್ಥಕ ಪದ ಏನು? ಬೇಚನ. ಐಸೆ ಸಮೃದ್ಧ ರಾಜ್ಯಕ್ಕೆ ಪ್ರಜಾವತ್ಸಲ ರಾಜ ಮಲ್ಲಸರ್ಜ ಥೇ. ಇಂಥ ಒಂದು ಸಮೃದ್ಧ ರಾಜ್ಯದ ರಾಜ ಯಾರಾಗಿರ್ತಾರೋ? ಮಲ್ಲಸರ್ಜ ಆಗಿರ್ತಾರೋ. ಚೆನ್ನಮ್ಮ के माता पिता ने बड़े हौसले से उनका विवाह राजा मल्लसर्ज के साथ कर दिया. ಚೆನ್ನಮ್ಮ ಅವರು ತಂದೆ ತಾಯಿ ಯಾರು ಹೇಳ್ರಿ? ದುಲಪ್ಪ ದೇಸಾಯಿ ಮತ್ತು ಪದ್ಮಾವತಿ ಭಾಳ ಹೌಸಲ ಅಂದ್ರೆ ಏನ? ನಂಬಿಕೆನಿಂದ, ವಿಶ್ವಾಸನಿಂದ, ಹೌಸಲ ಅಂದ್ರೇನ? ಉತ್ಸಾಹನಿಂದ ಅವ್ರದ್ದು ಒಂದು ಮದುವೆಯನ್ನು ಯಾರ ಜೊತೆ ಮಾಡ್ತಾರೋ? ಮಲ್ಲಸರ್ಜ ಜೊತೆ ಮಾಡ್ತಾರೋ. ರಾಣಿ ಚೆನ್ನಮ್ಮ ಕಿತ್ತೂರು ಕೆ ರಾಜಮಹಲ್ ಮೇ ಖುಷಿ ಸೆ ರಹನೆ ಲಗಿ. ರಾಣಿ ಚೆನ್ನಮ್ಮ ಅವ್ರು ಏನು ಮಾಡ್ತಾರಪ್ಪ? ಕಿತ್ತೂರು ರಾಜಮಹಲದಾಗ ಭಾಳ ಖುಷಿಯಿಂದ ಏನು ಮಾಡ್ತಾರೋ? ಇರಾಕ ಆರಂಭವನ್ನು ಮಾಡ್ತಾರೋ. ಸುಖದ ಏನು? ವಿರುದ್ಧಾರ್ಥಕ ಪದ ದುಃಖ. ಈ ಒಂದು ಕಿತ್ತೂರು ರಾಜಮಹಲ್ ಒಳಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಭಾಳ ಸುಖನಿಂದ ಏನು ಮಾಡ್ತಾರೋ? ಇರುವುದನ್ನು ಚಾಲು ಮಾಡ್ತಾರೋ. उनकी कोख से एक पुत्र रत्न का जन्म हुआ जिसका नाम था ಶಿವ ಬಸವರಾಜ. ಅವ್ರದ್ದು ಒಂದು ಕೋಖ ಅಂದ್ರೆ ಏನ? ಗರ್ಭನಿಂದ ಒಂದು ಪುತ್ರವನ್ನು ಹುಟ್ಟಿದ. ಅವನ ಹೆಸರೇನು? ಶಿವ ಬಸವರಾಜ. ಚೆನ್ನಮ್ಮ ಅವ್ರ ಮಗನ ಹೆಸರೇನು? ಶಿವ ಬಸವರಾಜ. ಪುತ್ರದ ಅನ್ಯಲಿಂಗ ರೂಪ ಏನಾಗಬಹುದು? ಪುತ್ರಿ. ಆಯ್ತಾ? ಅವ್ರ ಗರ್ಭನಿಂದ ಒಂದು ರತ್ನ ಹುಡ್ತಾನ, ಅವನ ಹೆಸರೇನು? ಶಿವ ಬಸವರಾಜ. ಲೇಕಿನ್ ಬಚ್ಪನ್ ಮೇ ಹಿ ಉಸ್ಕಿ ಮೃತ್ಯು ಹುಯಿ. ಆದರೆ ಏನಪ್ಪ? ಬಾಲ್ಯದಲ್ಲಿನ ಆ ಒಂದು ಶಿವ ಬಸವರಾಜದ ಮೃತ್ಯುವನ್ನು ಆಯಿತು.
ರಾಜ ಮಲ್ಲಸರ್ಜ ಕಿ ಪಹಲಿ ಪತ್ನಿ ಥಿ ರುದ್ರಮ್ಮ. ರಾಜ ಮಲ್ಲಸರ್ಜನ ಮೊದಲನೆಯ ಹೆಂಡತಿ ಯಾರು? ರುದ್ರಮ್ಮ. 2ನೇ ನಂಬರು ಚೆನ್ನಮ್ಮ ಅವರು. ಮೊದಲನೆಯ ಹೆಂಡತಿ ಯಾರಾಗಿರ್ತಾರೋ ಮಲ್ಲಸರ್ಜದ ಪತ್ನಿ ರುದ್ರಮ್ಮ. ಪತ್ನಿದ ಅನ್ಯಲಿಂಗ ರೂಪ ಪತಿ, ನೆನಪಿಟ್ಕೋರಿ. ರುದ್ರಮ್ಮ. ಪೂನಾಕ್ಕೆ ಪಟವರ್ಧನ್ ನೆ ಮಲ್ಲಸರ್ಜ ಕೋ ಚಾಲಾಕಿ ಸೆ ಬಂದಿ ಬನಾ ಲಿಯಾ. ಆಮೇಲೆ ಅಲ್ಲಿ ಪೂನಾದ ಪಟವರ್ಧನದವರು ಮಲ್ಲಸರ್ಜಿಗೆ ಏನು ಮಾಡ್ತಾರು? ಬಂದಿ ಅಂದ್ರೆ ಏನು? ಜೈಲು ಒಳಗೆ ಬಂದಿಯನ್ನು ಮಾಡಿ ಇಟ್ಟಿರ್ತಾರೆ. ಪೂನಾ ಒಂದು ಕಾರ್ಯಾಲಯದಾಗ, ಯಾವುದು ಜೈಲಿನಲ್ಲಿ ಇಟ್ಟಿರ್ತಾರೋ. ವಹಿ ಉನ್ಕಿ ಮೃತ್ಯು ಹೋಗಯಿ. ಅಲ್ಲೇ ಯಾರ್ದ? ಮಲ್ಲಸರ್ಜ ಅವ್ರದ್ದು ಪೂನಾ ಪಟವರ್ಧನದಾಗನ ಅವ್ರದ್ದು ಮೃತ್ಯುವನ್ನು ಆಗ್ತೈತಿ. मल्लसर्ज की मृत्यु के बाद चन्नम्मा ने रुद्रम्मा के पुत्र ಶಿವಲಿಂಗ ರುದ್ರ ಸರ್ಜ ಕೋ ಗತಿ ಪರ್ ಬಿಠಾಯ. ಆಮೇಲೆ ಮಲ್ಲಸರ್ಜದ ಮೃತ್ಯು ಆದ ನಂತರ ಚೆನ್ನಮ್ಮ ಅವರು ಏನು ಮಾಡ್ತಾರೋ? ರುದ್ರಮ್ಮನ ಮಗ ಯಾರಾಗಿರ್ತಾನೋ ಶಿವಲಿಂಗ ರುದ್ರ ಸರ್ಜಿಗೆ ಗದ್ದಿ ಅಂದ್ರೆ ಏನ? ಸಿಂಹಾಸನ ಮೇಲೆ ಕುಂಡಸ್ತಾರು. ಯಾಕಂದರೆ ಚೆನ್ನಮ್ಮ ಅವರು ಮಗನೂ ಬಾಲ್ಯದಲ್ಲಿನ ತಿರ್ಕೋತಾನು. ಆಮೇಲೆ ಅಲ್ಲಿ ಬಂದು ಜೈಲು ಒಳಗೆ ಯಾರು ತಿರ್ಕೋತಾರೋ? ನಿಧನವನ್ನರಾಗ್ತಾರೋ, ಮಲ್ಲಸರ್ಜನೂ ಆಗ್ತಾರೋ. ಇನ್ನು ರುದ್ರಮ್ಮನ ಮಗ ಯಾರಾಗಿರ್ತಾನೋ? ಶಿವಲಿಂಗ ರುದ್ರ ಸರ್ಜ. ಅವ್ರಿಗೆ ಏನು ಮಾಡ್ತಾನೋ? ಚೆನ್ನಮ್ಮ ಅವರು ಗದ್ದಿ ಮೇಲೆ ಸಿಂಹಾಸನ ಮೇಲೆ ಕುಂಡಸ್ತಾರ ಅವಂಗ. शिवलिंग रुद्र सर्ज ने चन्नम्मा की सलाह को हवा में उड़ाकर ಚಾಟುಕಾರೋं से गहरी ಮಿತ್ರತಾ ಕರ್ಲಿ. ಆಮೇಲೆ ಗದ್ದಿ ಮೇಲೆ ಕೂತಿದ ನಂತರ ಶಿವಲಿಂಗ ರುದ್ರ ಸರ್ಜ ಚೆನ್ನಮ್ಮದ ಸಲಹೆಗಳನ್ನು ಏನು ಮಾಡ್ತಾ ಇದ್ದ? ಹವಾಮೆ ಉಡಾನ ಅಂದರೆ ಏನ? ಅವ್ರದ್ದು ಮಾತುಗಳನ್ನು ಸಲಹೆಗಳನ್ನು ಕೇಳಾಕನ ಹೋಗಂಗಿಲ್ಲ ಅವ. ಯಾರ? ಶಿವಲಿಂಗ ರುದ್ರ ಸರ್ಜ. ಇವು ಯಾರ ಮಗ? ರುದ್ರಮ್ಮದ ಮಗ. ಅವ್ರ ಚಾಟುಕಾರೋನ್ಸೆ ಗಹರಿ ಮಿತ್ರತಾ ಕರ್ಲಿ. ಮತ್ತು ಚಾಟುಕಾರೋ ಅಂದ್ರೇನ? ಸುಳ್ಳ ಪ್ರಶಂಸೆಯನ್ನು ಮಾಡೋರಿಗೆ ನಾವು ಚಾಟುಕಾರ ಅಂತೇವಿ. ತಿಳಿತಾ? ಅವ್ರ ಜೋಡೆ ಹೆಚ್ಚು ಅವ್ರು ಏನು ಮಾಡ್ತಾನೋ? ಶಿವಲಿಂಗ ಮಿತ್ರತೆಯನ್ನು ಮಾಡ್ತಾನೆ. ಅಂದರೆ ಫ್ರೆಂಡ್ಶಿಪ್ ದೋಸ್ತಿಯನ್ನು ಅಂಥ ಒಂದು ಹುಡುಗರ ಜೋಡೆ ಮಾಡ್ತಾನೆ. ಮಿತ್ರಗ ವಿರುದ್ಧಾರ್ಥಕ ಪದ ಏನಾಗಬಹುದು? ಶತ್ರು. ಮಿತ್ರದ ಅನ್ಯ ಸಮನಾರ್ಥಕ ಪದ ದೋಸ್ತ. ಜಿಸ್ಸೆ ಕಿತ್ತೂರು ಕಾ ಪತನ ಶುರು ಹುआ. ಅಲ್ಲಿಂದ ಏನಾಯ್ತಪ್ಪ? ಒಂದು ಕಿತ್ತೂರು ಇಂಥ ಒಂದು ಸಮೃದ್ಧ ರಾಜ್ಯ ಹೋಗಿ ಅಲ್ಲಿ ಪತನ ಅಂದ್ರೆ ಏನು? ವಿನಾಶದ ಕಾರಣವನ್ನು ಆರಂಭ ಆಯಿತು. ಯಾಕಂದರೆ ಶಿವಲಿಂಗ ರುದ್ರ ಸರ್ಜ ಏನು ಮಾಡಂಗಿಲ್ಲ? ಚೆನ್ನಮ್ಮ ಹೇಳಿದ ಸಲಹೆಗಳನ್ನು ಒಟ್ಟೆ ಕೆಡಂಗಿಲ್ಲ. ಏನಪ್ಪ? ಸುಳ್ಳ ಪ್ರಶಂಸೆಯನ್ನು ಏನು ಮಾಡ್ತಾ ಇರ್ತಾರಲ್ಲ ವ್ಯಕ್ತಿಗಳು, ಅವ್ರದ್ದು ಒಂದು ಮಿತ್ರತೆಯನ್ನು ಮಾಡ್ತಾರೋ. ಅಲ್ಲಿಂದ ಇಂಥ ಒಂದು ಸಮೃದ್ಧ ರಾಜ್ಯ ಎತ್ತರಾಗ ಹೋಗ್ತೈತಿ, ವಿನಾಶ ಆಗಕ ಚಾಲು ಆಗ್ತೈತಿ. राजा शिवलिंग रुद्र सर्ज की मृत्यु 11 सितंबर 1824 को हुई. ರಾಜ ಯಾರು? ಶಿವಲಿಂಗ ರುದ್ರ ಸರ್ಜ. ಇವು ಯಾರ? ರುದ್ರಮ್ಮನ ಮಗ. ಇವಂದು ಒಂದು ಮೃತ್ಯುವನ್ನು ಯಾವಾಗಾಯಿತು? 11 ಸೆಪ್ಟೆಂಬರ್ 1824ರಲ್ಲಿ ಆಯಿತು. ರಾಜದ ಏನು? ಅನ್ಯಲಿಂಗ ಏನಾಗಬಹುದು? ರಾಣಿ. ರಾಜಾದ ಸಮನಾರ್ಥಕ ಪದ बादशाह. इसे अंग्रेज़ों ने कित्तूर राज्य को हड़पने का बड़ा अच्छा अवसर समझा. ಆಮೇಲೆ ಅಂಗ್ರೇಜ್ ಅಂದರೆ ಯಾರು? ಬ್ರಿಟಿಷರು. ಈಗಂತೂ ಅಲ್ಲಿ ಯಾರೂ ರಾಜನೇ ಇಲ್ಲ. ಕಿತ್ತೂರಿಗೆ ಏನಪ್ಪ? ಯಾರೂ ಈಗ ರಾಜನೇ ಇಲ್ಲ. ಆ ಕಿತ್ತೂರು ರಾಜ್ಯವನ್ನು ತನ್ನ ಒಂದು ವಶ ಒಳಗೆ ತಗೋರುವುದು ಏನಪ್ಪ? ಒಂದು ಒಳ್ಳೆಯ ಒಂದು ಅವಸರವನ್ನು ಯಾರಿಗೆ ಸಿಕ್ತು? ಬ್ರಿಟಿಷರ್ದವ್ರಿಗೆ ಸಿಕ್ಕಿತು. ರಾಜ ನಿಸಂತಾನ ಮರಾಠ. ಮತ್ತು ರಾಜ ಯಾರ? ಶಿವಲಿಂಗ ರುದ್ರ ಸರ್ಜ ನಿಸಂತಾನ್ ಅಂದರೆ ಏನು? ಮಕ್ಕಳವನ್ನು ಆಗಿರ್ಕಿಲ್ಲ, ಸಾಯ್ತಾನೋ. उसने अपने एक संबंधी गुरुलिंग मल्ल सर्ज को गोद लिया था. ಮತ್ತು ಯಾರ? ಶಿವಲಿಂಗ ರುದ್ರ ಸರ್ಜ ತನ್ನ ಒಂದು ಸಂಬಂಧಿಕರಿಗೆ ಒಂದು ಗುರುಲಿಂಗ ಮಲ್ಲ ಸರ್ಜ ಹುಡುಗನಿಗೆ ಏನು ಮಾಡಿರ್ತಾನೋ? ಗೋದ್ ಅಂದ್ರೆ ಏನ? ದತ್ತವನ್ನು ತಗೊಂಡಿರ್ತಾನೆ. ಯಾರ? ಶಿವಲಿಂಗ ರುದ್ರ ಸರ್ಜ ಯಾರಿಗೆ? ಗುರುಲಿಂಗ ಮಲ್ಲ ಸರ್ಜಿಗೆ ದತ್ತ ಪುತ್ರನಾಗಿ ತಗೊಂಡಿರ್ತಾನೋ. ಲೇಕಿನ್ ಅಂಗ್ರೇಜ್ ಗೋದ್ ಲಿಯೇ ಪುತ್ರ ಕೋ ಉತ್ತರಾಧಿಕಾರಿ ನಹಿ ಮಾನ್ತೆ ಥೆ. ಆದರೆ ಏನು? ಬ್ರಿಟಿಷರ್ದವರು ದತ್ತ ತಗೊಂಡಿದ್ದ ಪುತ್ರವನ್ನು ಉತ್ತರಾಧಿಕಾರಿ ತಿಳ್ಕೊತಿರ್ಕಿಲ್ಲ.
ದತ್ತಪುತ್ರ ಅಂದರೆ ಉತ್ತರಾಧಿಕಾರಿ ಇಲ್ಲ ಅದಕ್ಕೆ ಹೇಳ್ತಾ ಇದ್ರು ಅವರು, ಯಾರ ಬ್ರಿಟಿಷರ್ದವರು. ಉಸ್ ಸಮಯ ಡಾಲ್ ಹಸ್ಸಿ ಗವರ್ನರ್ ಜನರಲ್ ಥೇ. ಅವಾಗ ಬ್ರಿಟಿಷರದ ಗವರ್ನರ್ ಜನರಲ್ ಯಾರಾಗಿರ್ತಾರೋ ಡಾಲ್ ಹಸ್ಸಿ. ಡಾಲ್ ಹಸ್ಸಿಯನ್ನು ಆ ಒಂದು ದತ್ತಪುತ್ರಕವನ್ನು ಉತ್ತರಾಧಿಕಾರಿಯನ್ನು ಏನು ಮಾಡಂಗಿಲ್ಲ, ಸ್ವೀಕಾರವನ್ನು ಮಾಡಲ್ಲ. ब्रिटिशದ गवर्नर जनरल याला डॉल हस्सी। ऐसे अवसर पर रानी ಚೆನ್ನಮ್ಮ ने ಕಿತ್ತೂರು राज्य को संभाल कर रक्षा करने की कसम खाई। ಆ ಒಂದು ಸಮಯದಾಗ ಇನ್ನು ಕಿತ್ತೂರು ಬ್ರಿಟಿಷವ್ರ ಕೈಯಾಗ ಹೋಗ್ತೈತಿ ಅದಕ್ಕೆ ಅವಾಗ ಏನು ಮಾಡ್ತಾರೋ, ರಾಣಿ ಚೆನ್ನಮ್ಮ ಅವರು ಕಿತ್ತೂರು ರಾಜ್ಯವನ್ನು ತನ್ನ ಒಂದು ಕೈಯಾಗವನ್ನು ಅಂದರೆ ಅವ್ರು ಏನು ಮಾಡ್ತಾರೋ ಸಂಭಾಲನ ಅಂದರೆ ಅದನ್ನು ನಡೆಸ್ತಾರೋ. ಆ ಒಂದು ರಾಜ್ಯವನ್ನು ಇವರು ತಮ್ಮ ಕೈ ಒಳಗೆ ತಗೊಂಡ ಏನು ಮಾಡ್ತಾರೋ ರಕ್ಷಣೆಯನ್ನು ಮಾಡ್ತೀನಿ ಅನ್ನೋದು ಒಂದು ಕಸಮ್ ಆಜ್ಞೆಯನ್ನು ತಗೋತಾರೆ, ಪ್ರಾಮಿಸನ್ನು ಮಾಡ್ತಾರೆ. ಈ ಒಂದು ರಾಜ್ಯಕ್ಕೆ ನಾನು ಏನು ಮಾಡ್ತೀನಿ, ಸ್ವೀಕಾರವನ್ನು ಮಾಡ್ತೀನಿ, ಅದನ್ನು ನೋಡ್ಕೋತೀನಿ ಅದಕ್ಕೆ ಯಾರ ಚೆನ್ನಮ್ಮ ಅವರು. कित्तूर राज्य में अंग्रेज़ी सैनिकों के प्रवेश से ರಾಣಿ ಚೆನ್ನಮ್ಮಕ ರಕ್ತ ಖೌಲ್ ಉಠ. ಕಿತ್ತೂರು ರಾಜ್ಯ ಒಳಗೆ ಯಾಕಂದರೆ ಅಲ್ಲಿ ಅಂತೂ ಯಾರು ರಾಜ ಇರಾಕಿಲ್ಲ, ಆ ಒಂದು ರಾಜ್ಯವನ್ನು ತನ್ನ ಒಂದು ವಶ ಒಳಗೆ ತೊಗೋಬೇಕತ್ಕೇಶಿ ಅಲ್ಲಿ ಸೈನಿಕ ಅಧಿಕಾರಿ, ಯಾರು ಸೈನಿಕ, ಅಂಗ್ರೇಜ್ ಬ್ರಿಟಿಷವರು ಸೈನಿಕರು ಅಲ್ಲಿ ಏನು ಮಾಡ್ತಾರೋ ಕಿತ್ತೂರು ರಾಜ್ಯ ಒಳಗೆ ಪ್ರವೇಶವನ್ನು ಮಾಡ್ತಾರೋ. ಪ್ರವೇಶವನ್ನು ನೋಡಿದ ತಕ್ಷಣ ಚೆನ್ನಮ್ಮ ಅವ್ರದ್ದು ಏನಾಗ್ತೈತಿ, ರಕ್ತ ಖೌಲ್ ಉಠನ ಅಂದರೆ ಇದು ಮುಹಾವಿರ. ಏನ ರಕ್ತ ಖೌಲ್ ಉಠನ ಅಂದರೆ ಮುಹಾವಿರ. ಹಿಂಗಂದ್ರೆ ಏನು, ಕ್ರೋಧಿತ ಆಗೋದು, ಬಹಳ ಸಿಟ್ಟು ಬರ್ತೈತಿ ಅವ್ರಿಗೆ, ಯಾರಿಗೆ, ಚೆನ್ನಮ್ಮ ಅವರಿಗೆ. ಲೇಕಿನ್ ಉಸ್ ಸಮಯ ವೇ ಕುಚ್ ನಹಿ ಕರ್ ಸಕಿ. ಆದರೆ ಆ ಒಂದು ಸಮಯ ಅವರು ಏನು ಮಾಡಲಿಲ್ಲ, ಸುಮ್ಮ ಆಗ್ತಾರೋ. अंग्रेज़ों से लोहा लेने के लिए उन्होंने भीतर ही भीतर तैयारी आरंभ कर दी. अंग्रेज़ ಬ್ರಿಟಿಷರ್ದವರಿಗೆ ಲೋಹ ಲೇನಾ ಇದು ಒಂದು ಮುಹಾವಿರ. ಹಿಂಗಂದ್ರೆ ಏನಪ್ಪ, ಬದಲಾಲೇನ ಅಂದರೆ ಏನು, ಬದಲೆಯನ್ನು ತಗೋರುದು. ಒಳಗಿಂದ ಭೀತರ ಅಂದ್ರೇನ ಒಳಗಿಂದ ಒಳಗೆ ತಯಾರಿಯನ್ನು ಆರಂಭ ಮಾಡಿರ್ತಾರೆ. ಆದರೆ ಅದನ್ನು ಗೊತ್ತು ಯಾರಿಗೂ ಆಗಬಾರ್ದಂಗೆ ಏನು ಮಾಡ್ತಾರೆ ಅವರು, ಭೀತರ ಒಳಗಿಂದ ಒಳಗೆ ಏನು ಮಾಡ್ತಾರೋ ತಯಾರಿಯನ್ನು ಆರಂಭ ಮಾಡ್ತಾರೋ. ಯಾರ, ಕಿತ್ತೂರು ರಾಣಿ ಚೆನ್ನಮ್ಮ ಅವರು. ಭೀತರದ ವಿರುದ್ಧಾರ್ಥಕ ಪದ ಏನಾಗಬಹುದು, ಬಾಹರ್. ಮತ್ತು ಸಮನಾರ್ಥಕ ಪದ अंदर. अंग्रेजी प्रतिनिधि ಥ್ಯಾಕ್ರೆ ने ರಾಣಿ ಚೆನ್ನಮ್ಮಕ್ಕೋ ಭಾಂತಿ ಭಾಂತಿ ಕೆ ಸಂದೇಶ ಭೇಜೆ. ಆಮೇಲೆ ಅಂಗ್ರೇಜದ ಬ್ರಿಟಿಷದ ಒಂದು ಪ್ರತಿನಿಧಿ ಆಗಿರೋಂಥದ್ದು ಯಾರು, ಥ್ಯಾಕ್ರೆ, ಚೆನ್ನಮ್ಮ ಅವರಿಗೆ ಭಾಂತಿ ಭಾಂತಿ ಬೇರೆ ಬೇರೆ ಒಂದು ಸಂದೇಶಗಳನ್ನು ಕಳ್ಸೋಕೆ ಚಾಲು ಮಾಡ್ತಾನೋ. ಮಗರ್ ರಾಣಿ ಅಪನಿ ಸ್ವಾಧೀನತಾ ಕಾ ಸೌದಾ ಕರ್ನೆ ಪರ್ ರಾಜಿ ನ ಹುಯಿ. ಆದರೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ತಮ್ಮ ಒಂದು ಸ್ವಾಭಿಮಾನದ ಒಂದು ಸೌದೆಯನ್ನು ಮಾಡೋಕೆ ಅವ್ರಿಗೆ ಏನಾಗಲಿಲ್ಲ, ಒಪ್ಪಲಿಲ್ಲ. ರಾಜಿ ನ ಹುಯಿ, ಒಪ್ಪಲಿಲ್ಲ ಅವರು. इसी समय ಥ್ಯಾಕ್ರೆ को कित्तूर राज्य के ಯಲ್ಲಪ್ಪ ಶೆಟ್ಟಿ और ವೆಂಕಟರಾವ್ ನಾಮಕ ದೇಶದ್ರೋಹಿ ಮಿಲ್ ಗಯೆ. ಅದೇ ಒಂದು ಕ್ಷಣ ಥ್ಯಾಕ್ರೆಗೆ ಯಾರು ಸಿಗ್ತಾರೋ, ಕಿತ್ತೂರು ರಾಜ್ಯದಾಗ ಯಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವ್ ಹೆಸರಿನ ದೇಶದ್ರೋಹಿ ಅಂದರೆ ದೇಶ ಮೇಲೆ ಯಾರು ದ್ರೋಹ ಮಾಡ್ತಾರಲ್ಲ ಅವ್ರಿಗೆ ದೇಶದ್ರೋಹಿ ಅಂತೇವಿ. ಅವರು ಸಿಗ್ತಾರೆ ಯಾರಿಗೆ, ಥ್ಯಾಕ್ರೆಗೆ. ಯಾರು ಸಿಗ್ತಾರೋ, ಯಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವ್, ಇವರು ದೇಶದ್ರೋಹಿಗಳು ಸಿಗ್ತಾರೋ. वे कित्तूर का नमक खाकर कित्तूर की जड़ खोदने में लगे हुए थे. ಇವರು ಏನು ಕಿತ್ತೂರು ಒಳಗೆ ಇದ್ದ ಅಲ್ಲಿಂದ ಒಂದು ನಮಕ್ ಖಾಕರ್ ಅಂದರೆ ಅಲ್ಲೇ ಇದ್ದ ಅಲ್ಲೇ ನಿವಾಸಿ ಆಗಿದ್ರು ಸಹಿತ ಕಿತ್ತೂರದ ಎಲ್ಲ ಏನಪ್ಪ ರಾಜ್ಯಗಳನ್ನು ಹೇಳಕ್ಕೆ ಚಾಲು ಮಾಡ್ತಾರೆ ಅವರು. ಥ್ಯಾಕ್ರೆ ने उन्हें कित्तूर का आधा राज सौंप देने की लालच दिखाई थी. ಯಾಕೆ ಹೇಳ್ತಾರಪ್ಪ ಎಲ್ಲ ರಾಜ್ಯಗಳನ್ನು ಅಂದರೆ, ಇವ ಥ್ಯಾಕ್ರೆ ಇದ್ದವ ಅವ್ರಿಗೆ ಆಶೆಯನ್ನು ತೋರಿಸಿರ್ತಾನೆ. ಏನು ಆಶೆಯನ್ನು ತೋರಿಸಿರ್ತಾನೋ, ಆಧ ರಾಜ್ಯ ಕಿತ್ತೂರು ರಾಜ್ಯವನ್ನು ನಿನಗರ್ಧ ಮತ್ತು ನಿನಗರ್ಧ ಕೊಡ್ತೇನೆ ಅದಕ್ಕೆ ಆಶೆಯನ್ನು, ಲಾಲಚ್ ಅಂದರೆ ಏನು, ಆಶೆಯನ್ನು ತೋರಿಸಿರ್ತಾನೆ. ಆ ಒಂದು ಆಶೆನಿಂದ ಯಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವ್ ಏನು ಮಾಡ್ತಾರೋ ಅಂತ ಅಲ್ಲಿಂದ ಎಲ್ಲ ಏನು ರಹಸ್ಯಗಳನ್ನು ಹೇಳಕ್ಕೆ ಚಾಲು ಮಾಡ್ತಾರೆ.
बदले में वे कित्तूर के सभी भेद खोलने और ಭರಸಕ ಸಹಾಯತಾ करने को ತಯಾರ್ हो गए. ಆದ್ದರಿಂದ ಆಮೇಲೆ ಕಿತ್ತೂರದ ಎಲ್ಲ ಅರ್ಧ ಅರ್ಧ ಭಾಗ ಕೊಡ್ತೇನೆ ಅಂತ ಅಂದ ತಕ್ಷಣ ಅವ್ರು ಏನು ಮಾಡ್ತಾರೋ ಒಂದು ಎಲ್ಲ ಭೇದಗಳನ್ನು ಥ್ಯಾಕ್ರೆ ಮುಂದೆ ಹೇಳಾಕ ಚಾಲು ಮಾಡ್ತಾರೆ. दोनों ने कित्तूर को शासन भार संभालने का परवाना लेकर ಚೆನ್ನಮ್ಮ को दिया. ಆಮೇಲೆ ಅವ ಏನು ಥ್ಯಾಕ್ರೆಯನ್ನು ಕೊಟ್ಟಿರ್ತಾನಲ್ಲ ಸಂದೇಶಗಳನ್ನು ಅದನ್ನು ತಗೊಂಡು ಹೋಗಿ ಚೆನ್ನಮ್ಮ ಅವ್ರ ಕೈಯಾಗ ಕೊಡ್ತಾರೆ. ಯಾರು ಇಬ್ಬರು ಯಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವ್ ಅವರು ಕೊಡ್ತಾರೋ. ಉಸೆ ಪಡ್ತೆ ಹಿ ಚೆನ್ನಮ್ಮನೇ ಥ್ಯಾಕ್ರೆ ಕಾ ಪತ್ರ ಟುಕಡೆ ಟುಕಡೆ ಕರ್ತೆ ಹುए ಕಹಾ. ಆಮೇಲೆ ಅಲ್ಲಿ ಹೋಗಿ ಅವ್ರ ಕೈಯಾಗ ಕೊಡ್ತಾನೆ. ಯಾರ ಯಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವ್ ದೇಶದ್ರೋಹಿ ಆಗಿರುವಂಥದ್ದು ಇವಂದು ಸಂದೇಶವನ್ನು ತಗೊಂಡು ಹೋಗಿ ಚೆನ್ನಮ್ಮ ಅವ್ರ ಕೈಯಾಗ ಕೊಡ್ತಾರೋ. ಆಮೇಲೆ ಆ ಒಂದು ಕೊಟ್ಟಿರುವಂಥದ್ದು ಪತ್ರದ ತುಕಡೆ ತುಕಡೆ ಅಂದ್ರೇನು ತುಂಡುಗಳನ್ನು ಹಾರಿಸ್ತಾರೆ ಚೆನ್ನಮ್ಮ ಅವರು. ಹಾರಿಸಿ ಏನಂತಾರೆ ನೋಡ್ರಿ, हमने गोद लेकर अंग्रेजों के विरुद्ध कोई ಷಡ್ಯಂತ್ರ नहीं रचा है. ಆಮೇಲೆ ನೋಡ್ರಿ ಹೆಂಗೆ ಏನು ಮಾಡ್ತಾರೆ ಅವ್ರು ರೋಸವನ್ನು ತುಂಬ್ತಾರೆ. ಹಮ್ನೆ ನಾವು ದತ್ತಪುತ್ರವನ್ನು ತಗೊಂಡ ಬ್ರಿಟಿಷರ ವಿರುದ್ಧ ಯಾವುದೂ ಥರದ ಷಡ್ಯಂತ್ರವನ್ನು ಮಾಡಿಲ್ಲ. ಗೋದಲೇನ ಹಮಾರ ಅಧಿಕಾರ ಹೈ. ಮತ್ತು ದತ್ತು ತಗೋರೋದು ನಮ್ಮ ಅಧಿಕಾರ ಐತಿ. ಇಸೆ ಥ್ಯಾಕ್ರೆ ನಹಿ ರೋಕ್ ಸಕ್ತಾ. ಮತ್ತು ಇದನ್ನು ಥ್ಯಾಕ್ರೆ ನಿಲ್ಸಕ್ಕಾಗಲ್ಲ. ಇದು ನಮ್ಮ ಅಧಿಕಾರ ಐತಿ, ನಾವು ತಗೋರವ. ಥ್ಯಾಕ್ರೆ ಯಾರು ಹೇಳವ? ಹಮಾರೆ ಘರೇಲು ಮಾಮಲೋ ಮೇ ಬೋಲನೆ ವಾಲ ವಹ ಹೈ ಹಿ ಕೋನ್. ಮತ್ತು ಹಮಾರೆ ನಮ್ಮ ಮನೆಯ ಒಳಗೆ ಮಾಮಲ ಅಂದ್ರೇನು ರಹಸ್ಯ ಒಳಗೆ ಹೇಳವ ನಮ್ಮ ಮನೆಯದ ಮಾತು ಒಳಗೆ ಇವು ಹೇಳವ ಯಾರ? ಕಿತ್ತೂರು ಸ್ವತಂತ್ರ ರಾಜ್ಯ है. ಮತ್ತು ಕಿತ್ತೂರು ಸ್ವತಂತ್ರ ರಾಜ್ಯ ಇದೆ. ಅವ್ರ ತಬ್ ತಕ್ रहेगा जब तक मेरे शरीर में प्राण है. ಮತ್ತು ಎಲ್ಲಿ ಮಠ ಸ್ವಾತಂತ್ರ್ಯ ಇರ್ತೈತಿ, ಕಿತ್ತೂರು ರಾಜ್ಯ ಸ್ವತಂತ್ರವಾಗಿ ಇರೋದು ನನ್ನ ಶರೀರ ಒಳಗೆ ಪ್ರಾಣ ಇರೋ ತನಕ ಕಿತ್ತೂರು ರಾಜ್ಯ ಏನಾಗಿರ್ತೈತಿ, ಸ್ವತಂತ್ರ ಆಗಿರ್ತೈತಿ. यह फटकार सुनते ही दोनों देशद्रोही अपना सा मुँह लेकर चले गए. ಈ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರದ್ದು ಮಾತುಗಳನ್ನು ಕೇಳಿ ಇಬ್ಬರು ದೇಶದ್ರೋಹಿ ಏನು ಮಾಡ್ತಾರೋ ಸಣ್ಣ ಮುಖವನ್ನು ಮಾಡಿ ಅಲ್ಲಿಂದ ಹೋಗ್ತಾರೋ. ಕಿತ್ತೂರು ಮೇ ಗುರು ಸಿದ್ದಪ್ಪ ಜೈಸೆ ಕುಶಲ ದಿವಾನ್ ಅವರ ಬಾಲಣ್ಣ, ರಾಯಣ್ಣ, ಗಜವೀರ ಅವರ ಚನ್ನಬಸಪ್ಪ ಜೈಸೆ ವೀರ ಯೋಧ ಭೀ ಥೆ. ಮತ್ತು ಕಿತ್ತೂರು ರಾಜ್ಯ ಒಳಗೆ ಗುರು ಸಿದ್ದಪ್ಪ ಅಂಥವರು ಕುಶಲ ದಿವಾನ ಆಗಿರ್ತಾರೋ. ದಿವಾನಗಳು ವಿದ್ವಾಂಸಗಳನ್ನು ಆಗಿರ್ತಾರೋ ಗುರು ಸಿದ್ದಪ್ಪ ಅವರು. ಮತ್ತು ಬಾಲಣ್ಣ, ರಾಯಣ್ಣ, ಗಜವೀರ ಮತ್ತು ಚನ್ನಬಸಪ್ಪ ಇಂಥ ಒಂದು ಮಹಾನ್ ವೀರ ಯೋಧಕರನ್ನು ಸಹಿತ ಆಗಿರ್ತಾರೋ. ಜಿನ್ಕೆ ರಹತೆ ಕಿತ್ತೂರು ಕೇಲಿ ಕೊಯ್ ಖತರಾ ನಾ ಥಾ. ಇವ್ರು ಇರೋ ತನಕ ಕಿತ್ತೂರು ರಾಜ್ಯ ಮೇಲೆ ಯಾವುದೂ ಥರದ ಖತರಾ ಅಂದರೆ ಏನು, ಅಪಘಾತವನ್ನು ಇರಾಕಿಲ್ಲ. ಅಂದರೆ ಇಂಥ ಒಂದು ಯೋಧಕರು ಇದ್ದು ಮತ್ತು ಏನಪ್ಪ ವಿದ್ವಾಂಸರು ಇದ್ದರು ಅಲ್ಲಿ. ಅವ್ರು ಇರೋ ತನಕ ಕಿತ್ತೂರು ರಾಜ್ಯಗೆ ಏನೂ ಅಂದರೆ ಫುಲ್ ಬಿಂದಾಸವಾಗಿ ಇರಬಹುದಿತ್ತು ಅವರು. ಕಿತ್ತೂರು ಕಿ ಜನತಾ ಅಂಗ್ರೇಜೋं की चाल से भली भांति परिचित थी. ಮತ್ತು ಕಿತ್ತೂರು ಜನತೆಯ ಬ್ರಿಟಿಷ್ ಅವರು ಚಾಲ್ ಅಂದ್ರೆ ನಡತೆಯನ್ನು ಅವ್ರದ್ದು ಎಲ್ಲ ಏನಪ್ಪ ಪರಿಚಿತವನ್ನು ಆಗಿರೋರು. ಯಾವ ಥರ ಮೋಸ ಮಾಡ್ತಾರೋ ಹೆಂಗೆ ಏನತ್ಕೇಶಿ. ಥ್ಯಾಕ್ರೆ ಸ್ವಯಂ ಬಡಿ ಸೇನಾ ಲೇಕರ್ ಕಿತ್ತೂರ ಆ ಪਹੁಂಚ. ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂತೂ ಕೆಡಲ್ಲ ಅವ್ರ ಮಾತುಗಸೋ ಒಪ್ಪಂಗಿಲ್ಲ. ಅದಕ್ಕೆ ಥ್ಯಾಕ್ರೆ ಏನು ಮಾಡ್ತಾನೋ ಸ್ವಯಂ ಅಲ್ಲಿ ಒಂದು ದೊಡ್ಡ ಸೇನೆಯನ್ನು ತಗೊಂಡು ಬರ್ತಾನೆ. ಕಿಂತು ರಾಣಿ ಉಸಸೆ ನಹಿ ಡರಿ. ಆದರೂ ಸಹಿತ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಥ್ಯಾಕ್ರೆಗಿ ಮತ್ತು ಸೈನ್ಯವನ್ನು ನೋಡಿ ಒಟ್ಟ ಅಂಜಲ್ಲ. ಡರ್ನಾ ಅಂದ್ರೇನ ಅಂಜುದು. थैकरे ने 500 सिपाहियों के साथ ಕಿತ್ತೂರು ಕೆ ಕಿಲೆ ಪರ್ ಚಢಾಯಿ ಕರ್ನೆ ಕಿ ಆಜ್ಞಾ ದೇ ದಿ. ಆಮೇಲೆ ಥ್ಯಾಕ್ರೆ ಏನು ಮಾಡ್ತಾನೋ ತನ್ನ ಜೋಡಿ 500 ಸೈನಿಕರನ್ನು ತೊಗೊಂಡು ಬಂದಿರ್ತಾನೋ. ಮತ್ತು ಕಿತ್ತೂರದ ಕಿಲೆ ಐತ್ಲ ಅಲ್ಲಿ ಅಲ್ಲಿ ಏರಿ ಅಲ್ಲಿ ಆಜ್ಞಾವನ್ನು ಕೊಡ್ತಾನೆ ತನ್ನ ಸೈನಿಕರಿಗೆ. ರಾಣಿ ನೆ ವೀರ ಸೈನಿಕೋं को युद्ध के लिए ललकारते हुए कहा. ಮತ್ತು ರಾಣಿ ಚೆನ್ನಮ್ಮ ಅವರು ಏನು
ತಮ್ಮ ವೀರ ಸೈನಿಕರಿಗೆ ಲಲಕಾರ್ನ ಅಂದರೆ ಯುದ್ಧಕ್ಕಾಗಿ ಆಹ್ವಾನವನ್ನು ಮಾಡ್ತಾರೆ ಅವರು. ಮಾಡಿ ಅವರಲ್ಲಿ ಸೈನಿಕರಲ್ಲಿ ಯಾವ ಥರ ಪ್ರೋತ್ಸಾಹವನ್ನು ತುಂಬ್ತಾರೆ ಅನ್ನೋದು ನೋಡ್ರಿ. ಚಿಂಗಾರಿಯನ್ನು ಯಾವ ಥರ ಹಾಕ್ತಾರೆ ಅವರು. ಮಾತೃಭೂಮಿಗೆ ಸಪೂತೋ, ಮಾತೃಭೂಮಿಯ ಮಕ್ಕಳು अपने प्राणों की बाजी लगाकर हम अपनी मातृभूमि की रक्षा करते हैं. ನಮ್ಮ अपने प्राणों की बाजी लगाकर हम अपनी मातृभूमि की रक्षा करते हैं. ಆಮೇಲೆ ನಮ್ಮ ಪ್ರಾಣಗಳನ್ನು ಹಚ್ಚಿ ನಾವು ಏನು ಮಾಡಬಹುದು ಅಂದರೆ, ನಮ್ಮ ಪ್ರಾಣಗಳು ಹೋದರೂ ಅಡ್ಡಿ ಇಲ್ಲ, ನಾವು ನಮ್ಮ ಮಾತೃಭೂಮಿದ ಏನು ಮಾಡೋನು, ರಕ್ಷಣೆಯನ್ನು ಮಾಡೋನು. ಅಂಗ್ರೇಜ್ ಇಸೆ ಹಮ್ಸೆ ಬಲಪೂರ್ವಕ ಛೀನನಾ ಚಾತೆ ಹೈ. ಮತ್ತು ಬ್ರಿಟಿಷ್ ಅವರು ಈ ಒಂದು ನಮ್ಮ ಮಾತೃಭೂಮಿಯನ್ನು ನಮಗೆ ಬಲಪೂರ್ವಕವಾಗಿ ಅಂದರೆ ಒತ್ತಾಯಪೂರ್ವಕವಾಗಿ ನಮ್ಮಿಂದ ಅದನ್ನು ತಗೋಬೇಕತ್ಕಿಸಿ ಬಂದಿದ್ದಾರವರು. ಲೇಕಿನ್ ಇಸೆ ಹಮ್ ಕೈಸೆ ಛೋಡ್ ಸಕ್ತೆ ಹೈ. ಆದರೆ ಈ ನಮ್ಮ ಮಾತೃಭೂಮಿಯನ್ನು ನಾವು ಹೇಗೆ ಬಿಡೋದು ಸಾಧ್ಯ? ಯಹ ಹಮೆ ಅಪ್ನೆ ಪೂರ್ವಜೋಂ ಸೆ ಮಿಲಿ ಹೈ. ಮತ್ತು ಇದು ನಮ್ಮ ಪೂರ್ವಜರನಿಂದ ಸಿಕ್ಕಿರುವಂಥದ್ದು ಭೂಮಿ ಇದು. ನಾವು ಇವ್ರು ಬ್ರಿಟಿಷರಿಗಾಗಿ ನಾವು ಹೆಂಗೆ ಬಿಡೋದು ಸಾಧ್ಯ? ನೋಡ್ರಿ ಎಷ್ಟು ಚಂದ ಅವರಲ್ಲಿ ಪ್ರೋತ್ಸಾಹವನ್ನು ತುಂಬ್ತಾರೆ ಅವರು. उधर थैकरे ने धमकी दी कि 20 मिनट में आत्मस्मरण कर दिया जाए नहीं तो किला तहस नहस कर दिया जाएगा. ಆಮೇಲೆ ಅಲ್ಲಿ ಉಧರ್ ಅಂದರೆ ಅಲ್ಲಿ, ಇದರದ ವಿರುದ್ಧಾರ್ಥ ಪದ ಇದರ್ ಅಂದರೆ ಇಲ್ಲಿ. ಅಲ್ಲಿ ಥ್ಯಾಕ್ರೆ ಏನು ಮಾಡ್ತಾನೋ, ಧಮಕಿಯನ್ನು ಕೊಡೋಕೆ ಚಾಲು ಮಾಡ್ತಾನೆ. 20 ನಿಮಿಷ ಒಳಗೆ ನೀವೆಲ್ಲರೂ ಆತ್ಮಸ್ಮರಣೆಯನ್ನು ಮಾಡಬೇಕು. ಮಾಡಲಿಲ್ಲ ತತ್ತಂದರೆ ನಿಮ್ಮ ಕಿಲ್ಲೆಯನ್ನು ನಾವು ಏನು ಮಾಡ್ತೇವೆ, ತಹಸ್ ನಹಸ್ ಅಂದ್ರೆ ನಾಶವನ್ನು ಮಾಡ್ತೇವೆ. ಅದಕ್ಕೆ ಅಲ್ಲಿ ಥ್ಯಾಕ್ರೆ ಏನು ಮಾಡ್ತಾ ಇರ್ತಾನೋ, ಅಂಜಿಕೆಯನ್ನು ಹಾಕ್ತಾ ಇರ್ತಾನೆ. कुछ समय बाद मर्दानी वेश में रानी चन्नम्मा शेरनी की भांति अंग्रेज़ों की सेना पर टूट पड़ी. ಮತ್ತು ಕೆಲವೊಂದು ಸಮಯ ನಂತರ ಮರ್ದಾನಿ ವೇಷ ಅಂದರೆ ಏನು, ಪುರುಷರ ಒಂದು ವೇಷ ಏನಪ್ಪ, ಉಡುಪಿನಲ್ಲಿ ರಾಣಿ ಚೆನ್ನಮ್ಮ ಅವರು ಶೇರ್ನಿ ಅಂದರೆ ಏನು, ಸಿಂಹನ ಹಾಗೆ ಏನು ಮಾಡ್ತಾಳಕಿ, ಶೇರದ ವಿರುದ್ಧಾರ್ಥಕ ಅನ್ಯಲಿಂಗ ರೂಪ ಏನಾಗ್ತೈತಿ, ಶೇರ್ನಿ. ಸಿಂಹನ ಹಾಗೆ ಅಂಗ್ರೇಜಿ ಸೇನೆ ಮೇಲೆ ಏನು ಮಾಡ್ತಾರೋ ಯುದ್ಧವನ್ನು ಮಾಡೋಕ್ಕೆ ಚಾಲು ಮಾಡ್ತಾರೆ. ಉನಿಕೆ ಪೀಛೆ 2000 ಯೋದ್ಧಾ ಥೇ. ಪೀಛೆದ ವಿರುದ್ಧಾರ್ಥಕ ಪದ ಏನು, ಹಾಗೆ. ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಹಿಂದೆ 2000 ಯೋಧರು ಏನಿದ್ರು, ಯೋಧಕರು ಇದ್ದರು, ಸೈನಿಕರು ಇದ್ದರು. ಥ್ಯಾಕ್ರೆ ತಂದಿದ್ದ 500, ಚೆನ್ನಮ್ಮ ಅವ್ರ ಹಿಂದೆ ಎಷ್ಟು ಸೈನಿಕರು ಇದ್ದರು, 2000 ಸೈನಿಕರೇ ಇದ್ದು. ಭಯಾನಕ ಯುದ್ಧವ ಮತ್ತು ಭಾಳ ಗಂಭೀರವಾಗಿ ಏನಾಯಿತು, ಯುದ್ಧವನ್ನು ಆಯಿತು. ಅಂಗ್ರೇಜೋಂ ಕಿ ಸೇನಾ ಇಸ್ ಪ್ರವಾಹಕ್ಕೋ ಸಹನ ಸಖಿ. ಆಮೇಲೆ ಅಂಥೊಳಗೆ ಏನು ಮಾಡ್ತಾರೋ, ಅಂಗ್ರೇಜಿ ಸೇನೆ ಏನಾಗ್ತೈತಿ, ಸೋಲ್ತಾರೋ. ಆದರೆ ಈ ಸೋಲವನ್ನು ಅವ್ರಿಗೆ ಏನು ಮಾಡಲ್ಲ, ಸಹಿಸ್ಕೊಳಕ್ಕಾಗಲ್ಲ. ಯಾರಿಗೆ, ಬ್ರಿಟಿಷ್ ಅವರಿಗೆ. ವಹ ಭಾಗ ಖಡಿ ಹುಯಿ ಅವ್ರ ಥ್ಯಾಕ್ರೆ ಮಾರ ಗಯ. ಅವ್ರು ಏನು ಮಾಡ್ತಾರೋ, ಇವರು ವೀರ ಯೋಧಕರನ್ನು ನೋಡಿ ಬ್ರಿಟಿಷ್ ಸೈನ್ಯ ಅಂಜಿ ಹೋಗಿ ಹೊರಗೆ ನಿಂತು ಬಿಡ್ತಾರೋ ಅವ್ರು ಅಂಜಿ. ಆಮೇಲೆ ಅಲ್ಲೇ ಒಂದು ಯುದ್ಧ ಒಳಗೆ ಥ್ಯಾಕ್ರೆ ಸಾಯ್ತಾನು. ದೇಶದ್ರೋಹಿಯೋಂ ಕಾ ಕಾಮ ತಮಾಮ ಕರ್ ದಿಯಾ ಗಯಾ. ಮತ್ತು ದೇಶದ್ರೋಹಿ ಆಗಿರ್ತಾರಲ್ಲ, ಯಾರು ಹೇಳ್ರಿ ನೋಡೋಣ, ವೆಂಕಟರಾವ್ ಮತ್ತು ಯಲ್ಲಪ್ಪ ಶೆಟ್ಟಿ ಅವ್ರದ್ದು ಕೆಲಸ ತಮಾಮ್ ಅಂದರೆ ಅವರಿಗೂ ಸಹಿತ ಏನು ಮಾಡ್ತಾರೋ, ಸಾಯಿಸ್ತಾರೋ. ಬಂದಿ ಗೋರೆ अंग्रेज़ अफसरों के साथ उदारता का व्यवहार किया गया और उन्हें छोड़ दिया गया. ಮತ್ತು ಏನಲ್ಲಿ ಗೋರ ಅಂದ್ರೆ ಬೆಳ್ಳಗ ಏನು ಬ್ರಿಟಿಷರ್ದವ್ರು ಇದ್ರಲ್ಲ, ಅಫ್ಸರ್ಗಳು ಇದ್ರಲ್ಲ, ಅವ್ರಿಗೆ ಏನು ಮಾಡ್ತಾರೋ, ಜೈಲ್ ಒಳಗೆ ಹಾಕಿರ್ತಾರೋ. ಅವರಿಗೆ ಸ್ವಲ್ಪ ಉದಾರ ಅಂದ್ರೆ ಬಂದಿವನ್ನು ಮಾಡಿ ಜೈಲ್ ಒಳಗೆ ಇಟ್ಟು ಮತ್ತು ಅವ್ರು ಬ್ರಿಟಿಷರ್ದವ್ರಿಗೆ ಏನು ಮಾಡ್ತಾರೆ, ಇವರು ಬಿಡ್ತಾರೆ. ಅವ್ರಿಗೆ ಯಾರಿಗೆ, ರಾಣಿ ಚೆನ್ನಮ್ಮ ಅವರು ಕೆಲವೊಂದು ದಿನ ಜೈಲ್ ಒಳಗೆ ಇಟ್ಟು ಮತ್ತು ಅವ್ರ ಅಫ್ಸರ್ಗಳಿಗೆ ಏನು ಮಾಡ್ತಾರೋ, ಹೊರಗಡೆ ಬಿಡ್ತಾರೆ. ಗೋರಾ ವಿರುದ್ಧಾರ್ಥಕ ಪದ ಕಾಲ. ಲೇಕಿನ್ ಯಹ ವಿಜಯ್ ಬಹುತ್ ದಿನೋ ತಕ್ ನ ರಹಿ. ಆದರೆ ಈ ಒಂದು ಕಿತ್ತೂರದ ವಿಜಯವನ್ನು ಬಹಳ ದಿನ ಇರಾಕಿಲ್ಲ.
कुछ ही समय के बाद अंग्रेज़ों ने ಕಿತ್ತೂರು राज्य पर फिर आक्रमण किया. ಕುಚ್ ಹಿ ಸಮಯಕ್ಕೆ ಬಾದ್ ಕೆಲವೊಂದು ಸಮಯ ನಂತರ ಬ್ರಿಟಿಷರ್ದವರು ಮತ್ತೊಮ್ಮೆ ಏನು ಮಾಡ್ತಾರೋ ಆ ಕಿತ್ತೂರು ರಾಜ್ಯ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಅಬ್ ಅಂಗ್ರೇಜಿ ಸೇನಾ ಅಧಿಕತಿ ನೋಡ್ರಿ, ಈಗ ಬ್ರಿಟಿಷ್ ಸೈನ್ಯ ಏನು ಮೊದಲು ಥ್ಯಾಕ್ರೆ 500 ತಗೊಂಡು ಬಂದಿದ್ಲ, ಈಗ ಹೆಚ್ಚು ತಗೊಂಡು ಬಂದಿರೋರು. लेकिन कित्तूर के वीर सैनिकों के सम्मुख उसे दोबारा हार माननी पड़ी. ಆದರೆ ಕಿತ್ತೂರದ ಒಂದು ವೀರ ಸೈನಿಕರು ಆಗಿರ್ತಾರಲ್ಲ, ಅವ್ರದ್ದು ಒಂದು ಸಮ್ಮುಖ ಸಮಾನ ಏನು ಬ್ರಿಟಿಷ್ ಸೈನ್ಯವನ್ನು ಮತ್ತೊಮ್ಮೆ ಸೋಲವನ್ನಾಯಿತು. ಬ್ರಿಟಿಷ್ ಅವರಿಗೆ ಸತತವಾಗಿ ಎರಡನೇ ಸಲನೂ ಏನಾಗ್ತೈತಿ, ಅವರಿಗೆ ಸೋಲುವನ್ನು ಆಗ್ತೈತಿ. ಹಾರದ ವಿರುದ್ಧಾರ್ಥಕ ಪದ ಜೀತ್. ಮತ್ತೊಮ್ಮೆ ಸೋಲ್ತಾರ ಅವರು, ಯಾರ ಬ್ರಿಟಿಷ್ ಅವರು. ಫಿರ್ ನೋಡ್ರಿ, ಈ ಸಲ ಹೆಚ್ಚು ಸೈನಿಕರು ತಂದಿರ್ತಾರೋ, ಆದರೆ ನಮ್ಮ ಕಿತ್ತೂರು ರಾಜ್ಯದ ಸೈನಿಕರ ಮುಂದೆ ಅವರು ನಿಂದ್ರಾಕಾಗಲ್ಲ ಅವರಿಗೆ. फिर एक बार अंग्रेज़ों ने सारी शक्ति लगाकर घेरा डाला. ಮತ್ತೊಮ್ಮೆ ಮೂರನೇ ಸಲ ತಮ್ಮ ಇದ್ದಲ್ಲಿ ಎಷ್ಟು ಶಕ್ತಿಯನ್ನು ಪೂರ್ತಿ ಹಚ್ತಾರ ಅವರು. ಆಮೇಲೆ ಮತ್ತೊಮ್ಮೆ ಏನು ಮಾಡ್ತಾರೋ, ಆಕ್ರಮಣವನ್ನು ಮಾಡ್ತಾರೆ ಕಿತ್ತೂರು ಮೇಲೆ, ಯಾರ ಬ್ರಿಟಿಷರ್ದವರು. ಇಸ್ ಯುದ್ಧ ಮೇ ರಣಚಂಡಿ ಚೆನ್ನಮ್ಮ ಬಂದಿ ಬನಾಲಿ ಗೈ. ಈ ಒಂದು ಯುದ್ಧ ಒಳಗೆ ಚೆನ್ನಮ್ಮ ಅವರಿಗೆ ಏನು ಮಾಡ್ತಾರೋ, ಬಂದಿಯನ್ನು ಮಾಡ್ಕೋತಾರೋ, ಗಿರಫ್ತಾರ್ ಅಂದರೆ ಜೈಲು ಒಳಗೆ ಹಾಕ್ತಾರೋ. ಅಂಗ್ರೇಜೋನೆ ಕಿತ್ತೂರ್ಕೋ ಲೂಟ. ಬ್ರಿಟಿಷರ್ದವರು ಕಿತ್ತೂರನ್ನು ಏನು ಮಾಡ್ತಾರೋ, ಎಲ್ಲ ಅಲ್ಲಿಂದ ಆಸ್ತಿ ಎಲ್ಲ ಏನು ಮಾಡ್ತಾರೋ ತಗೋತಾರೋ. ವಹಾ ಕುಚ್ ಭಿ ನ ಬಚ. ಚೆನ್ನಮ್ಮ ಮತ್ತಲ್ಲಿ ಏನೂ ಉಳ್ದೇ ಇಲ್ಲ. ಅಂದರೆ ಎಲ್ಲ ಏನು ಮಾಡ್ತಾರೋ ಅಲ್ಲಿಂದ ಎಲ್ಲ ತಹಸ್ ನಹಸ್ ಮಾಡ್ತಾರೋ, ಅಲ್ಲಿಂದ ಎಲ್ಲ ಆಭರಣಗಳನ್ನು ಇವರು ತೊಗೊಂಡು ಬರ್ತಾರೋ, ಅಲ್ಲಿ ಏನೂ ಬಿಡಾಕನ ಹೋಗಂಗಿಲ್ಲ ಬ್ರಿಟಿಷ್ ಅವರು. ಚೆನ್ನಮ್ಮ ಕೋ ಬೈಲ್ ಹೊಂಗಲ್ಕೆ ದುರ್ಗ ಮೇ ಕಾರಾಗಾಲ್ ಮೇ ಡಾಲ್ ದಿಯಾ ಗಯಾ. ಚೆನ್ನಮ್ಮ ಅವರಿಗೆ ಬಂದಿಯನ್ನು ಮಾಡಿ ಎಲ್ಲಿ ಇಡ್ತಾರೋ, ಬೈಲ್ ಹೊಂಗಲದ ಕಾರಾಗಾರ, ಬೈಲ್ ಹೊಂಗಲದ ಒಂದು ಜೈಲಿನಲ್ಲಿ ಇಡ್ತಾರೆ ಚೆನ್ನಮ್ಮ ಅವರಿಗೆ. बंदी गृह में ही 2 फरवरी 1829 को ಚೆನ್ನಮ್ಮ ಕಿ ಜೀವನ್ ಜ್ಯೋತಿ ಸದಾ ಕೆ ಲಿಯೆ ಬುಜ್ ಗೈ. ಆಮೇಲೆ ಬಂದಿ ಗೃಹ ಒಳಗಂದ್ರೇನ ಜೈಲು ಒಳಗನ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರದ್ದು 2 ಫರವರಿ 1829ರಲ್ಲಿ ಜೀವನ್ ಕಿ ಜ್ಯೋತಿ ಅಂದ್ರೆ ಏನ ಜೀವನದ ಬೆಳಕವನ್ನು ಆರಿತು, ಅವ್ರದ್ದು ಮೃತ್ಯುವನ್ನು ಆಯಿತು. ಯಾವಾಗ ಹೇಳ್ರಿ, 2 ಫರವರಿ 1829ರಲ್ಲಿ. ಎಲ್ಲಿ? ಬೈಲಹೊಂಗಲದ ಜೈಲಿನಲ್ಲಿ. यह कर्नाटक जनता के लिए गर्व की बात है कि कर्नाटक की वीरांगना चन्नम्मा ने पहली बार स्वतंत्रता की जो चिंगारी डाली थी, बाद में वह सारे भारत में फैल गई. ಇದು ನಮ್ಮ ಕರ್ನಾಟಕ ಜನರಿಗೆ ಇದು ಒಂದು ಗರ್ವದ ಮಾತು. ಯಾಕಪ್ಪ ಅಂದರೆ ಸರ್ವಪ್ರಥಮವಾಗಿ ಬ್ರಿಟಿಷರು ವಿರುದ್ಧ ಹೋರಾಟವನ್ನು ಮಾಡಿದ್ದಪ್ಪ ಅಂದರೆ ಯಾರು? ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವರು. ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದ್ದ ಮೊದಲನೆಯ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮವರು. ಜಸ್ಟ್ ಒಂದು ಚಿಂಗಾರಿ ಹಾಕಿರಿ, ಇವರು ವಿರೋಧವನ್ನು ಮಾಡಿ ಚಿಂಗಾರಿ. ಈಗ ಬೆಂಕಿದ ಒಂದು ಕಿಡಿ, ಚಿಂಗಾರಿ ಅಂದರೆ ಏನಪ್ಪ? ಕಿಡಿಯನ್ನು ಹಾಕಿರೋರು ಯಾರ? ಚೆನ್ನಮ್ಮ ಅವರು. ಆದರೆ ಪ್ರಥಮವಾಗಿ ವಿರುದ್ಧ ನಿಂತೆ ಅಂದರೆ ಗ್ರೇಟನ ಅವರು, ಹೌದಿಲ್ಲ? ಆಮೇಲೆ ಫಸ್ಟ್ ಆ ಒಂದು ಕಿಡಿಯನ್ನು ಏನು ಹಾಕಿರ್ತಾರಲ್ಲ, ಅದನ್ನು ಮುಂದೆ ಹೋಗಿ ಇಡೀ ಭಾರತ ಒಳಗನ ಕಿಡಿಯನ್ನು ಬೆಂಕಿ ಒಳಗೆ ಪರಿವರ್ತನೆಯನ್ನು ಆಯಿತು. ಅಂದರೆ ಎಲ್ಲರೂ ಏನು ಮಾಡ್ತಾರೋ, ಸ್ವಾತಂತ್ರ್ಯಕ್ಕಾಗಿ ಏನು ಮಾಡ್ತಾರೋ, ಹೋರಾಟವನ್ನು ಮಾಡ್ತಾರೋ. ಇಂಥ ಒಂದು ವೀರ ಮಹಿಳೆ ನಮ್ಮ ಒಂದು ಕರ್ನಾಟಕ ಜಿಲ್ಲೆಯ, ಅದು ಬೆಳಗಾವಿಯಲ್ಲಿ ಬೆಳಗಾವಿದ ಯಾವುದು ಕಿತ್ತೂರದ ರಾಣಿಯಾಗಿದ್ದು ಒಂದು ನಮಗೊಂದು ಹೆಮ್ಮೆಯ ಮಾತು, ಹೌದಿಲ್ಲೋ? ಅವರು ಹಾಕಿರುವಂಥದ್ದು ಚಿಂಗಾರಿ ಇಡೀ ಭಾರತದಲ್ಲಿ ಏನಾಯಿತು? ಅದು ಬೆಂಕಿಯಾಗಿ ಉಜ್ವಲವನ್ನು ಆಯಿತು. ತೀತಾ ಮಕ್ಕಳೇ, ಇಂಥ ಒಂದು ಮಹಾನ್ ವ್ಯಕ್ತಿಗಳನ್ನು ನಾವು ಯಾವತ್ತಿಗೂ ಮರಿಬಾರದು. ಇವ್ರದ್ದೇ ಒಂದು ಕಾರಣದಿಂದ ನಾವು ಇವತ್ತು ಸ್ವತಂತ್ರವಾಗಿ ಅದೇವಿ. ಈ ಒಂದು ಪಾಠದ ಮುಖಾಂತರ ನಿಮಗೆ ಯಾವುದೋ ಒಂದು ಸಮಸ್ಯೆಗಳನ್ನು, ಡೌಟ್ಸ್ಗಳನ್ನು ಇದ್ದು ಅಂದರೆ ನೀವು ಕಮೆಂಟ್ಸ್ ಮುಖಾಂತರ ನಮ್ಮನ್ನು ತಿಳಿಸಬಹುದು. ಧನ್ಯವಾದಗಳು.